ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು FDA ಮತ್ತು ಸಹಾಯಕ ಲೇಖಕ ಕಿರಿಯ ಅಧಿಕಾರಿ ಮತ್ತು ಮಾರಾಟ ಪ್ರತಿನಿಧಿ ಏನು KE ಇತ್ತು 708 ವಿವಿಧ ನಿಗಮಗಳ ಒಂದು ಹುದ್ದೆಗಳಲ್ಲಿ HK ವಿಭಾಗದ ಒಂದು FD ಆಗಿರ್ಬೋದು, ಸಹಾಯಕ ಲೇಖಕ ಆಗಿರ್ಬೋದು, ಕಿರಿಯ ಅಧಿಕಾರಿ ಆಗಿರ್ಬೋದು, ಮಾರಾಟ ಪ್ರತಿನಿಧಿದ ಪರೀಕ್ಷೆ ಈಗಾಗಲೇ ಮುಕ್ತಾಯಗೊಂಡಿದೆ ಸ್ನೇಹಿತರೆ. ಡಿಸೆಂಬರ್ 21ರಂದು ಅದರ ಒಂದು ರಿಸಲ್ಟು ಸಹ ಈಗಾಗಲೇ ಬಿಟ್ಟಿದ್ದಾರೆ. ಫಲಿತಾಂಶವನ್ನು ನೀವು ನೋಡ್ಕೋಬೋದು. ನಿಮ್ಮ ಒಂದು ಸ್ಕೋರ್ ಅಂಕಪಟ್ಟಿಯನ್ನು ಬಿಟ್ಟಿದ್ದಾರೆ. ಓಕೆ, ಈಗ ನಿಮ್ಮ ಒಂದು ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು 1:5 ಲಿಸ್ಟ್, ಅದು 1:5 ಪಟ್ಟಿ, ಆಯ್ಕೆ ಪಟ್ಟಿ ಯಾವಾಗ ಬರುತ್ತೆ, ಅದೇ ರೀತಿಗೆ ಇದರ ಒಂದು ಸೇಫ್ ಸ್ಕೋರ್ ಎಷ್ಟು ಎಂಬುದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ಮುಂದಿನ ಒಂದು ಹುದ್ದೆಗಳಿಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ಸ್ಕ್ರೀನ್ ಮೇಲೆ ಲೆಫ್ಟ್ ಸೈಡ್ ಕಾಣ್ತಿರುವಂಥ ಪ್ರಾಡಕ್ಟ್ಸಲ್ಲಿ ನೀವು ಟ್ಯಾಪ್ ಮಾಡಿ ನೀವು ಅಲ್ಲಿ ನಿಮಗೆ ಉಪಯುಕ್ತವಾಗುವಂತಹ ಪುಸ್ತಕವನ್ನು ಖರೀದಿ ಮಾಡ್ಬೋದು. ನೆಕ್ಸ್ಟು ನೀವು ಸಬ್ಸ್ಕ್ರೈಬ್ ಮಾಡಿದ ನಂತರ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂಥ ಜಾಯಿನ್ ಬಟನ್ ಕಾಣುತ್ತೆ, ಅಲ್ಲಿ ನೀವು ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪನ್ನು ತೆಗೆದುಕೊಂಡ್ರೆ ನಿಮಗೆ ಉಪಯುಕ್ತವಾಗುವಂತಹ ತರಗತಿಗಳನ್ನ ಸಹ ಮಾಡುತ್ತೇವೆ ಸಹ. ಓಕೆ, ಹಾಗಾಗಿ ಅದನ್ನು ಸಹ ನೀವು ಉಪಯೋಗ ಪಡ್ಕೋಬೋದು ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. FDA ಮತ್ತು ರಿಸಲ್ಟ್ ಈಗಾಗಲೇ ಬಂದಿದೆ. ನಿಮ್ಮ ಅಂಕಪಟ್ಟಿಯನ್ನು ನೋಡಿರ್ಬೋದು. ಯಾರೆಲ್ಲ ನೋಡಿದಿರೋ ನಿಮ್ಮ ಅಂಕಗಳೆಷ್ಟು ಎಂಬುದನ್ನು ಕಾಮೆಂಟ್ ಮಾಡಿ. ಯಾಕಂತಂದರೆ ನೀವು ಅಂಕಗಳನ್ನ ಕಾಮೆಂಟ್ ಮಾಡಿದರೆ ಯಾರದು ಎಷ್ಟು ಅಂಕಗಳಿದೆ ಎಂಬುದು ಗೊತ್ತಾಗುತ್ತೆ. ಅಲ್ಲಿ ನಿಮಗೆ ಹೈಯೆಸ್ಟ್ ಸ್ಕೋರ್ ಯಾರ್ದು ಎಂಬುದು ಸಹ ನಿಮಗೆ ತಿಳಿತದೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರೂ ಸಹ ಏನು ಮಾಡಿ ಅಂತಂದರೆ ಕಾಮೆಂಟನ್ನ ಮಾಡ್ಬೋದು. ನೆಕ್ಸ್ಟು ಈ ಒಂದು 1:5 ಆಯ್ಕೆ ಪಟ್ಟಿ ಯಾಕೆ ಬರ್ಬೋದು ಅಂತಂದರೆ, ಈಗ ನೀವು ಇದು ನೋಡ್ತಾ ಇರ್ಬೋದು, ಪ್ರೊಸೆಸ್ಸು ಬಹಳ ಸ್ಪೀಡ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಕಡ್ಡಾಯ ಕನ್ನಡ ಪರೀಕ್ಷೆಯೂ ನಡೀತು, ಅದರ ರಿಸಲ್ಟನ್ನು ಸಹ ಬಿಟ್ಬಿಟ್ರು. ಆನ್ಸರ್ ಬಿಟ್ಟು ರಿಸಲ್ಟ್ ಬಿಟ್ಬಿಟ್ರು. ಅದೇ ರೀತಿಯಾಗಿ ಇನ್ನೂ ಒಂದು ತಿಂಗಳಾಗಿಲ್ಲ, ಆವಾಗಲೇ HK ನಡೆಸಿತ್ತು ಎಕ್ಸಾಮು. ಅವುಗಳ ಒಂದು ಅಂಕಪಟ್ಟಿಯನ್ನು ಸಹ ಬಿಟ್ಟಿತು, ರಿಸಲ್ಟನ್ನು ಸಹ ಬಿಟ್ಟಿತು, ಫಲಿತಾಂಶವನ್ನು. ಈಗೇನಿದ್ರು 1:5 ಲೀಸ್ಟು ಇದು ಆಲ್ಮೋಸ್ಟ್ ನಿಮಗೆ ಫೆಬ್ರವರಿಯಲ್ಲಿ ಬರುವಂತಹ ಸಾಧ್ಯತೆ ಇದೆ. ಓಕೆ, ಯಾಕಂತಂದರೆ ಅದು ಸ್ವಲ್ಪ ತಯಾರಿ ಮಾಡಬೇಕಲ್ಲ ಆಯ್ಕೆ ಪಟ್ಟಿಯನ್ನು. ಅದು ತಯಾರಿ ಮಾಡಿ ಆಯಾ ಒಂದು ನಿಗಮಕ್ಕೆ ಕೊಡ್ತಾರೆ KEದವರು. ಓಕೆ, ನಿಗಮದವರ ಒಪ್ಪಿಗೆ ಆಧಾರದ ಮೇಲೆ ಈ ಆಯ್ಕೆ ಪಟ್ಟಿಯನ್ನು ಫೆಬ್ರವರಿಲಿ ಬಿಡುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ. ಓಕೆ, ಅಷ್ಟೊತ್ತಿಗೆ ನೀವು ನಿಮ್ಮ ಅಂಕಗಳನ್ನು ನೀವು ನೋಡ್ಕೋಬೋದು. 1:5 ಲೀಸ್ಟಲ್ಲಿ ನಿಮ್ಗೆ ಫೆಬ್ರವರಿಲಿ ಬರುವಂತಹ ಸಾಧ್ಯತೆ ಹೆಚ್ಚಿದೆ. ಓಕೆ, ಇನ್ನು ಉಳಿದಂತೆ FDA ಒಂದು HK ಒಂದು ಸೇಫ್ ಸ್ಕೋರ್ ಎಷ್ಟು ಇರಬಹುದು ಎಂಬುದನ್ನು ನೋಡಿದರೆ, ಇದರ ಒಂದು ಸೇಫ್ ಸ್ಕೋರ್ ಬಂದುಬಿಟ್ಟು ಸರಿಸುಮಾರು ಮೊದಲೇ ನಾನು ಕಟ್ ಆಫ್ ಅನಲಿಸಿಸ್ ಮಾಡಿರುವಂತೆ ಒಂದು 135ರಿಂದ 145 ಈ ಮಧ್ಯದಲ್ಲಿ ಇದರ ಒಂದು ಕಟ್ ಆಫ್ ನಿಲ್ಲುವಂಥ ಸಾಧ್ಯತೆ ಇದೆ. ಯಾಕಂದರೆ ಪೋಸ್ಟು ಸಹ ಕಡಿಮೆ ಇವೆ. ಓಕೆ, ಸಹಾಯಕರು ಅದಕ್ಕೆ ಒಂದು 13 ಪೋಸ್ಟ್ ಇದ್ದರೆ FDAಗೂ ಸಹ ಒಂದು 20 ಪೋಸ್ಟ್ ಇವೆ ಅಷ್ಟೇ. ಓಕೆ, ಈ ಎರಡು 20, 19, 3, 2 ಈ ರೀತಿಯಾಗಿ ಕೆಲವೊಂದು ಈ ಎಲ್ಲ ಹುದ್ದೆಗಳಿಗೆ ಇರುವಂತಹ ಹುದ್ದೆಗಳು. ಹಾಗಾಗಿ ಕಟ್ ಆಫು ಸಹ ಜಾಸ್ತಿ ಹೋಗಲ್ಲ, ಯಾಕಂದರೆ ಪೇಪರ್ ಸಹ ಮಾಡ್ರೇಟ್ ಟು ಹಾರ್ಡ್ ಇರೋ ಕಾರಣಕ್ಕಾಗಿ. ಬಟ್ ಹಾಗಂತ ಕಡಿಮೆ ಕಟ್ ಆಫ್ ಸಹ ಹೋಗಲ್ಲ, ಮೀಡಿಯಮ್ ಆಗಿ ಕಟ್ ಆಫ್ ಇರುತ್ತೆ, 135ರಿಂದ 145. ಓಕೆ, ಇದು ಸೇಫ್ ಸ್ಕೋರ್ ಆಗಲಿದೆ ಸ್ನೇಹಿತರೆ. ನಿಮ್ಮ ಅಂಕ ಎಷ್ಟು ಎಂಬುದನ್ನು ಕಾಮೆಂಟ್ ಮಾಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.